ಪ್ರತಾಪ್ ಅವರು. ಯಾಕೆ ಪ್ರತಾಪ್ ಅವ್ರು ಇಷ್ಟ? ಅವರು ಯಾವಾಗಲೂ ಪಾಸಿಟಿವ್ ಆಗಿರ್ತಾರೆ, ಏನು ಯಾರ ಬಗ್ಗೆನೂ ಮಾತಾಡಲ್ಲ, ಒಳ್ಳೆಯವರು, ಅದಕ್ಕೋಸ್ಕರನಾ? ಓಕೆ ಮ್ಯಾಮ್, ಪ್ರತಾಪ್ ಅವರು ಅಂತಂದಾಗ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಫಸ್ಟ್ಲಿಂದ ಅಷ್ಟೊಂದೇನು ಆಟ ಆಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ? ಏನಿಲ್ಲ, ಅವರು ಇರೋ ಥರನೇ ಇದ್ದಾರೆ, ಆಟ ಆಡೋ ಥರನೇ ಆಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಇವಾಗ ನಡಬರ್ಕ್ಲಿಂದ ತುಂಬ ವೈಲೆಂಟ್ ಆಗ್ತಾ ಇದ್ದಾರೆ, ಏನಕ್ಕೆ ಇರ್ಬೋದು? ಅಲ್ಲೆಲ್ಲರೂ ಹಂಗೆ ಅಲ್ಲ ಇರೋದು. ಹಂಗೆ ಇರೋದು. ಓಕೆ, ಸೊ ಏನಪ್ಪ ಅಂದರೆ ಇವಾಗ ಅವ್ರಿಗೆ ಸಿಗಬೇಕಾದಂಥ ಫೈನಲ್ ಟಿಕೆಟು ಹೌದಲ್ವ? ಯಾಕಂದರೆ ತುಂಬ ವೋಟಿಂಗ್ಸ್, ಅಂದರೆ 420 ವೋಟಿಂಗ್ ಬಿದ್ದಿತ್ತು ಅವ್ರಿಗೆ, ಅಂದ್ರೂ ಫೈನಲ್ ಟಿಕೆಟ್ ಸಿಗಲಿಲ್ಲ. ಏನಕ್ಕೆ ಫೈನಲ್ಗೆ ಹೋಗೋದು ಟಿಕೆಟ್? ಅದು ಎಪಿಸೋಡ್ ನೋಡಿಲ್ವಾ? ಓಕೆ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಅವರು ನ್ಯಾಚುರಲ್ ಆಗಿದ್ದಾರೆ, ಆರ್ಟಿಫಿಷಿಯಲ್ ಆಗಿಲ್ಲ, ಎಲ್ಲರ ಥರ ಡ್ರಾಮಾ ಏನೂ ಇಲ್ಲ. ಓಕೆ, ವಿನ್ ಆಗಿ ಬರ್ತಾರೆ ಅಂತೀರಾ? ಆಗ್ಬೋದು. ಓಕೆ, ಟಾಪ್ 1, ಟಾಪ್ 2, ಟಾಪ್ 3 ಯಾರು ಬರ್ಬೋದು? ಪ್ರತಾಪ್ ಟಾಪ್ 1, ಸಂಗೀತ ಟಾಪ್ 2, ಇವರು ತನಿಷಾ ಬಿಟ್ಟರೆ ವಿನಯ್. ಓಕೆ, ಟಾಪ್ 2 ಅಲ್ಲಿ ಸಂಗೀತ ಯಾಕೆ? ಅವರು ಇಷ್ಟ. ಓಕೆ, ಡ್ರೋನ್ ಪ್ರತಾಪ್ ಅವರು ಮತ್ತು ಸಂಗೀತ ಅವರು ಸೊ ಅಷ್ಟೊಂದು ಅಕ್ಕ ತಮ್ಮ ಅಂತಲೇ ಫೇಮಸ್ ಆಗಿದ್ರು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಹರಿದಾಡ್ತಾ ಇತ್ತು. ಸೊ ಸಡನ್ಲಿ ಏನಕ್ಕೆ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂತು? ಏನಿಲ್ಲ, ಅಲ್ಲಿ ಒಂದೊಂದು ಸಾರಿ ಎಲ್ಲರಿಗೂ ಬಂದೇ ಬರುತ್ತಲ್ಲ ಆ ಥರ. ಮನೆ ಅಂದಮೇಲೆ ಜಗಳನೂ ಆಡ್ತಾರೆ, ಒಂದಾಗಿನೂ ಇರ್ತಾರೆ, ಸರಿನೂ ಹೋಗ್ತಾನೆ, ಹೋಗ್ದೇನೂ ಇರ್ತಾರೆ.